ನೋಡಿ, ಈಗ ಸರ್ಕಾರದ ಬಳಿ ಹಣ ಇಲ್ಲ ಎನ್ನುವಂತ ಪರಮೇಶ್ವರ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋ ಸಂದೇಶ ರವಾನೆ ಮಾಡಿದ್ದಾರೆ. ಗೃಹ ಸಚಿವ ಮೂಲಕ ಸಿದ್ದರಾಮಯ್ಯನವರು ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಎನ್ನುವ ಮುಖಾಂತರವಾಗಿ ಅಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಡುವಾಗ ಏನ್ ಹೇಳಿದ್ರು, ಇಲ್ಲ ಸರ್ಕಾರದ ಹತ್ರ ಹಣ ಇಲ್ಲ, ಸಿದ್ದರಾಮಯ್ಯನ ಹತ್ರನೂ ಹಣ ಇಲ್ಲ ಅಂತ. ಸೊ ಸರ್ಕಾರದ ಬಳಿ ಹಣ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಇದು ಪರಮೇಶ್ವರ್ ಅವರು ಹೇಳಿಲ್ಲ, ಗೃಹ ಸಚಿವರ ಮೂಲಕ ಸಿದ್ದರಾಮಯ್ಯನವರು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ವಿಜಯೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಅನುದಾನ ಕೇಳ್ತಾ ಇರುವ ಕೈ ಶಾಸಕರಿಗೆ ಸಿಎಂ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಂದ್ರೆ ನೀವು ಕೇಳ್ಬೇಡಿ, ಸರ್ಕಾರದ ಹತ್ರ ಹಣ ಇಲ್ಲ ಅನ್ನುವಂತ ಸಂದೇಶವನ್ನ ಈಗಲೇ ಶಾಸಕರಿಗೆ ಸಿಎಂ ಅವರು ರವಾನೆ ಮಾಡಿದ್ದಾರೆ. ಸರ್ಕಾರದ ಬಳಿ ಹಣ ಕೇಳೋದಕ್ಕೆ ಬರಬೇಡಿ ಅಂತಿದ್ದಾರೆ. ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅನ್ನುವಂತಹ ಪ್ರಶ್ನೆ ಮಾಡುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಸೊ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರದ ಕೌಂಟರ್ ಓಪನ್ ಆಗಿದೆ. ಅಂದ್ರೆ ಇಲಾಖಾವಾರು ನೋಡೋದಾದ್ರೆ ಈಗಾಗಲೇ ಪ್ರತಿಯೊಂದರಲ್ಲೂ ಕೂಡ ಲಂಚಾವತಾರ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಪ್ರತಿ ಇಲಾಖೆಗೂ ಹಣವನ್ನ ಕೊಡಬೇಕು, ನಮಗ್ ಬೇಕಾಗಿರುವಂತಹ ಯೋಜನೆಗಳನ್ನ ಪಡೆದುಕೊಳ್ಬೇಕು. ಸೊ ಹಾಗಾಗಿ ಪ್ರತಿ ಇಲಾಖೆಯಲ್ಲೂ ಭ್ರಷ್ಟಾಚಾರದ ಕೌಂಟರ್ ಓಪನ್ ಆಗಿದೆ. ಸಚಿವಾಲಯದಿಂದ ಗ್ರಾಮ ಪಂಚಾಯಿತಿಯವರೆಗೂ ಕೂಡ ಲಂಚ 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 ಅಂದ್ಕೊಂಡು ಈ ಸರ್ಕಾರ ಲಂಚಾವತಾರದಲ್ಲೇ ಮುಳುಗಿ ಹೋಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅವರು ಕಿಡಿಯನ್ನ ವ್ಯಕ್ತಪಡಿಸಿರುವಂತದ್ದು. ಸರ್ಕಾರ ಬದುಕಿದೆಯಾ? ಇವತ್ತು ಸರ್ಕಾರ ಇದೆ ಅಂತ ಹೇಳಿದ್ರೆ ಇಡೀ ಸರ್ಕಾರದ ವ್ಯವಸ್ಥೆ ರಾಜ್ಯವನ್ನ ಲೂಟಿ ಮಾಡೋದಕ್ಕೋಸ್ಕರ ಆ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಪ್ರತಿಯೊಂದು ಇಲಾಖೆನಲ್ಲೂ ಸಹ ಭ್ರಷ್ಟಾಚಾರಕ್ಕೆ ಕೌಂಟರ್ಗಳನ್ನ ಇವತ್ತು ಓಪನ್ ಮಾಡಿಕೊಂಡಿದ್ದಾರೆ. ಸಚಿವಾಲಯದಿಂದ ಗ್ರಾಮ ಪಂಚಾಯತಿ ಕಚೇರಿಯವರೆಗೂ ಸಹ ಇವತ್ತು ಲಂಚ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಕೃಷ್ಣ ಬೈರೇಗೌಡರು ಮೊನ್ನೆ ಹೇಳಿಕೆಯನ್ನು ನೀಡಿದ್ದಾರೆ. ಅಧಿಕಾರಿಗಳ ಸಭೆ ಮುಗಿಸ್ಕೊಂಡು ಯಾಕ್ರೆ ಹೊಟ್ಟೆ ಒರೆಸ್ತೀರಿ, ನಿಮ್ ರೇಟ್ ಲಿಸ್ಟ್ ಅನ್ನ ಹಾಕಿ ಅಂತೇಳಿ ಸ್ವತಃ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಹೇಳಿಕೆಯನ್ನು ನೀಡಿದ್ದಾರೆ. ಈಗ ತಾನೇ ಗೌರವಾನ್ವಿತ ಗೃಹ ಸಚಿವರು ಪರಮೇಶ್ವರ್ ಅವರು ಬಾದಾಮಿನಲ್ಲಿ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಣ್ಣ ಅವರ ಹತ್ರ ಕಾಸಿಲ್ಲ, ದಯವಿಟ್ಟು ಹಣ ಕೇಳಕ್ಕೆ ಬರಬೇಡಿ. ಅರ್ಥಾತ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೃಹ ಸಚಿವರ ಮುಖೇನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಬೊಕ್ಕಸದಲ್ಲಿ ಹಣ ಇಲ್ಲ, ಹಾಗಾಗಿ ಯಾವುದೇ ಶಾಸಕರು ಅನುದಾನವನ್ನ ಕೇಳಬೇಡಿ. ಅದಕ್ಕೋಸ್ಕರ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಪ್ರಮುಖವಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ ಒಂದು ಪಕ್ಷಕ್ಕೆ ಮೊದಲೇ ಡ್ಯಾಮೇಜ್ ಇದೆ. ಸ್ವಪಕ್ಷದ ನಾಯಕರುಗಳಿಂದಲೇ ಹೇಳಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷದವರಿಗೆ ಆಗಾಗ ಆಹಾರವಾಗಿ ಸರ್ಕಾರ ಸಿಗ್ತಾ ಇದೆ. ಇದರ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಈ ಹೇಳಿಕೆ ಎಲ್ಲೋ ಒಂದು ಕಡೆ ಮತ್ತಷ್ಟು ವಿಚಾರಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅದರ ಜೊತೆಗೆ ಸ್ವತಃ ಸ್ವಪಕ್ಷದಲ್ಲೇ ಇರುವಂತಹ ನಾಯಕರುಗಳು ಮಾಡ್ತಾ ಇರುವಂತಹ ಹೇಳಿಕೆಗೆ ಇದು ಇಂಬು ಕೊಡುವ ರೀತಿ. ಸೊ ಎಲ್ಲೋ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆ, ಅದು ನಮ್ಮ ಹತ್ರ ಹಣ ಇಲ್ಲ ಅನ್ನುವಂತ ಹೇಳಿಕೆ ಮತ್ತಷ್ಟು ರೀತಿಯಲ್ಲಿ ಕೂಡ ಈಗ ಸಾಕಷ್ಟು ಕೆಲವೊಂದಿಷ್ಟು ವಿಚಾರಗಳಿಗೆ ಹಾದಿಯಾಗ್ತಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಏನು ಸದ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒಂದು ಗೊಂದಲಗಳು ಕೂಡ ಇರುವಂತದ್ದು. ಇದರ ನಡುವೆಯಲ್ಲೇ ಸ್ವಪಕ್ಷದಲ್ಲೇ ಇರ್ತಕ್ಕಂಥ ಸಾಕಷ್ಟು ಸಚಿವರು ಶಾಸಕರುಗಳು ಕೂಡ ಸಚಿವರ ವಿರುದ್ಧ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಕರೆ ಕಟ್ಟಾಗಿದೆ, ಮತ್ತೆ ಸಂಪರ್ಕಿಸೋಣ. ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಈಗಾಗಲೇ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರುಗಳು ಕೇಳ್ತಾ ಇರುವಂತಹ ಆ ಒಂದು ಬೇಡಿಕೆಗೆ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರಿಂದ ನಮ್ಮ ಹತ್ರ ಹಣದ ಕೊರತೆ ಇದೆ, ಹಣ ಇಲ್ಲ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಿದ್ರು ಅಂತ ವಿಜಯೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಧಿಕಾರಿಗಳ ಸಭೆ ಮುಗಿಸ್ಕೊಂಡು
ಯಾಕ್ರೆ ಹೊಟ್ಟೆ ಉರಿಸ್ತೀರಿ? ನಿಮ್ ರೇಟ್ ಲಿಸ್ಟ್ ಅನ್ನ ಹಾಕಿ ಅಂತೇಳಿ ಸ್ವತಃ ಎಸ್, ಮತ್ತೆ ಸಂಪರ್ಕದಲ್ಲಿ ನಮ್ಮ ರೇಣುಕಾ ಪ್ರತಿನಿಧಿ ಇರುವಂತದ್ದು. ರೇಣುಕಾ, ಎಸ್ ಹೇಳಿ ಇದ್ರ ಬಗ್ಗೆ ಮಾಹಿತಿಯನ್ನ. ರೂಪ, ಏನು ಸದ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒಂದು ಶಾಸಕರು, ತಮ್ಮದೇ ಶಾಸಕರುಗಳು ಕೂಡ ಸರ್ಕಾರದ ಮೇಲೆ ಇದೀಗ ತಿರುಗು ಬಿದ್ದಿರುವಂತದ್ದು. ಏನು ಇದು ವಸತಿ ಇಲಾಖೆಯಲ್ಲಿ ಸಾಕಷ್ಟು ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಮನೆಯನ್ನು ಪಡೆದುಕೊಳ್ಬೇಕು ಅಂದ್ರೂ ಕೂಡ ಹಣ ಕೊಡ್ಲೇಬೇಕು ಅಂತಕ್ಕಂತ ಹೇಳಿಕೆಯನ್ನು ಸ್ವತಃ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಶಾಸಕರುಗಳು ಹೇಳ್ತಾ ಇರುವಂತದ್ದು. ಇವರಿಗೆ ಧ್ವನಿಯಾಗಿ ಈಗಾಗಲೇ ರಾಜು ಕಾಗೆ ಇರ್ಬೋದು, ಮತ್ತೆ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರು ಇರ್ಬೋದು, ಒಂದಿಷ್ಟು ಬೇರೆ ಬೇರೆ ರೀತಿಯಾದಂತಹ ಮಾಗಡಿ ಗೋಪಾಲ್ ಕೃಷ್ಣ ಇವರೆಲ್ಲರೂ ಕೂಡ ಸದ್ಯ ಸರ್ಕಾರದ ವಿರುದ್ಧ ಚಾಟಿ ಬೀಸಿರುವಂತದ್ದು. ಈ ಹಿನ್ನೆಲೆಯಲ್ಲಿಯೂ ಕೂಡ ಈಗಾಗಲೇ ಸರ್ಕಾರದ ಮೇಲೆ ಒಂದಲ್ಲ ಒಂದು ಭ್ರಷ್ಟಾಚಾರ ಆರೋಪಗಳು ಕೂಡ ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಈಗ ಇದೊಂದು ಸಿದ್ದರಾಮಯ್ಯ ಅವಧಿಯಲ್ಲಿ ಇದೊಂದು ಅವರಿಗೆ ದೊಡ್ಡ ತಲೆನೋವು ಅಂತಾನೆ ಪರಿಣಮಿಸಿರುವಂತದ್ದು. ಹಾಗಾಗಿ ಈ ಒಂದು ವಿಚಾರವನ್ನು ಮುಂದಿಟ್ಕೊಂಡು ವಿಪಕ್ಷಗಳು ಕೂಡ ಇದರ ನಡುವೆ ಇದ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಈಗ ಈ ಹಿಂದೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಬಂದಂತಹ ಆರೋಪ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಆಗಿ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ಹಾಗಾಗಿ ಆ ಒಂದು ಮಾದರಿಯಲ್ಲಿನೇ ಈಗಲೂ ಕೂಡ ಹೋರಾಟ ಮಾಡಬೇಕು. ಯಾರೆಲ್ಲ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಅದ್ರ ಜೊತೆಗೇನೆ ಸರ್ಕಾರದ ವಿರುದ್ಧ ಏನೆಲ್ಲ ಭ್ರಷ್ಟಾಚಾರಗಳ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದಾವೆ, ಇವೆಲ್ಲವನ್ನೂ ಕೂಡ ಮುಂದಿಟ್ಕೊಂಡು ಕಾನೂನು ರೀತಿಯಲ್ಲಿ ಮತ್ತೆ ಪಕ್ಷದ ವತಿಯಿಂದ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋದರ ನಿಟ್ಟಿನಲ್ಲೂ ಕೂಡ ಸದ್ಯ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂಡ ತಯಾರಿ ನಡೆಸ್ತಾ ಇರುವಂತದ್ದು.